ಮೊಗೇರು ದುರ್ಗಾಪರಮೇಶ್ವರಿ ದೇವಸ್ಥಾನ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ದೇವಸ್ಥಾನ. ಅದರ ವಿಸ್ತಾರ ಅಂದರೆ ಕೊಡಗಿನಿಂದ ಹಿಡಿದು ಪುತ್ತೂರು, ಮಂಗಳೂರು, ಹಾಗೆ ವಿಟ್ಲ, ಬಂಟ್ವಾಳ ತಾಲೂಕು ಹಾಗೂ ಕಾಸರಗೋಡು ತಾಲೂಕಿನಿಂದ ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ನಡೆಸುವಂತಹ ಒಂದು ದೇವಸ್ಥಾನ. ಸುಮಾರು 1885ರಲ್ಲಿ ಕಂಡಿಗೆ ಎಂಬ ಸ್ಥಳದಿಂದ ಈಗ ಮೊಗೇರು ಎಂಬ ಸ್ಥಳಕ್ಕೆ, ಈಗ ಇರುವಂತಹ ಮೊಗೇರು ಎಂಬ ಸ್ಥಳಕ್ಕೆ ನಾವು ನಮ್ಮ ಸಮಾಜವರು ಸೇರಿ ಅಲ್ಲಿ ಸ್ಥಾನಾಂತರಿಸಿ ಅಲ್ಲಿ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾಗಿರುತ್ತದೆ. ನಮ್ಮ ಸಮಾಜದ ಏಕೈಕ ಶಾಲೆ ಅದು. ಪ್ರಾಚೀನದಿಂದಲೇ ನಮ್ಮ ಸಮಾಜದವರು ಗೋಮಾಂತಕದಿಂದ ಇಲ್ಲಿ ಬಂದು ನೆಲೆಸುವಾಗಲೇ ಸಣ್ಣ ಮಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದಂಥ ಶಾಲೆ 1944ರಲ್ಲಿ ಸರ್ಕಾರದ ಅಂಗೀಕಾರ ಸಿಕ್ಕಿ ಏಡೆಡ್ ಪ್ರೈಮರಿ ಸ್ಕೂಲ್ ಎಂಬ ಒಂದು ಶಾಲೆಯಾಗಿ ಆರಂಭಗೊಂಡಿತು. ನಂತರ 1960ರಲ್ಲಿ ಅದು ಅಪ್ಪರ್ ಪ್ರೈಮರಿಯಾಗಿ ಬಡ್ತಿ ಹೊಂದಿತು. 1976ರಲ್ಲಿ ಹೈಸ್ಕೂಲು, 2001ರಲ್ಲಿ ಅದು ಈಗ ಹೈಯರ್ ಸೆಕೆಂಡ್ರಿಯಾಗಿ ಸುಮಾರು 2000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಸುಮಾರು 100ಕ್ಕಿಂತ ಹೆಚ್ಚು ಅಧ್ಯಾಪಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಇದೊಂದು ನಮಗೆ ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಸರಸ್ವತಿ ನದಿ ತೀರದಿಂದ ಬಂದವರು, ಅನಂತರ ಗೋಮಾಂತಕ ಪ್ರದೇಶವಾದಂಥ ಗೋವಾದಲ್ಲಿ ನೆಲೆ ನಿಂತು ಅಲ್ಲಿಂದ ಪೋರ್ಚುಗೀಸರ ದಬ್ಬಾಳಿಕೆ ಸಮಯದಲ್ಲಿ ನಾವು ಈ ಕರಾವಳಿ ಭಾಗಕ್ಕೆ, ಕರ್ನಾಟಕದ ಕರಾವಳಿ ಭಾಗಕ್ಕೆ ಹಾಗೆ ಕೇರಳದ ಕಾಸರಗೋಡು ಭಾಗದಲ್ಲಿ ಬಂದಿಳಿದು ಅಲ್ಲಲ್ಲಿ ನಮ್ಮ ವಿವಿಧ ಗೋತ್ರ ವರ್ಗಕ್ಕೆ ಅನುಗುಣವಾಗಿ ನೆಲೆ ಹೊಂದಿದರು. ದುರ್ಗಾಪರಮೇಶ್ವರಿ ಮೋಂತಿಮಾರ್ ದೇವಸ್ಥಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ದೇವಸ್ಥಾನಕ್ಕೆ ಇಲ್ಲಿಯ ದೇವರ ಮೂರ್ತಿಗಳಿಗೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ಅಂಥೇಳಿ ಇತಿಹಾಸಕಾರರು ಮತ್ತು ತಜ್ಞರು ಹೇಳಿದ್ದಾರೆ. 1833ರಲ್ಲಿ ಇದು ಪ್ರತಿಷ್ಠೆಯಾಗಿ ಇಂದಿನವರೆಗೆ ಪಂಚಪರ್ವಗಳನ್ನು ನಡೆಸಿ ವರ್ಷದಲ್ಲಿ 5 ಉತ್ಸವಗಳನ್ನು, ಸೇವಾ ಉತ್ಸವಗಳನ್ನು, ಸಮಾಜದ ಉತ್ಸವಗಳನ್ನು ನಡೆಸಿ ದಿನನಿತ್ಯ ಅನ್ನದಾನದ ವ್ಯವಸ್ಥೆ ಇರುವಂತಹ ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ. ಬಲಬುರಿ ಗಣಪತಿ ಇರ್ತಕ್ಕಂತಹ ಗಣಪತಿ ದೇವರು ಕೂಡ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿ ಇಲ್ಲಿಯ ಭಕ್ತಾದಿಗಳ ಆಶೋತ್ತರಗಳನ್ನು ಈಡೇರಿಸ್ತಾರೆ. ದುರ್ಗಾಪರಮೇಶ್ವರಿ ದೇವರಲ್ಲಿ ನಾವು ಯಾವುದೇ ವಿಷಯಗಳನ್ನು ಭಕ್ತರು ಆರಿಕೆ ಮಾಡಿ ಮನವಿ ಮಾಡಿಕೊಂಡ್ರೆ ಅದು ಸಿದ್ಧಿಸ್ತದೆ ಅಂತ ಹೇಳ್ತಕ್ಕಂಥದ್ದು ಈ ಭಾಗದ, ಈ ಸಮಾಜದ ಎಲ್ಲರ ಒಂದು ಅನುಭವ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ಸ್ವಾಮೀಜಿಗಳು ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ಬೆಂಗಳೂರಿನಲ್ಲಿ ಚಾತುರ್ಮಾಸ ಮಾಡುತ್ತಿರುವ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಸಮಾಜದ ಬಂಧುಗಳು ಸೇರಿ ಹಸಿರುವಾಣಿ ಕಾಣಿಕೆಯನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಇವತ್ತು ಕೊಡುವವರಿದ್ದೇವೆ. ಅದು
ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಮತ್ತು ನಾವೆಲ್ಲ ಹೋಗಿ ಈ ಚಾತುರ್ಮಾಸ ಸಂದರ್ಭದಲ್ಲಿ ಭಾಗಿಯಾಗಲಿದ್ದೇವೆ. ಅದೇ ರೀತಿ ಬರುವ ತಿಂಗಳು ಇಲ್ಲಿ ಸುಮಾರು 20,000 ತರಕಾರಿ ಗಿಡಗಳನ್ನು ಇಲ್ಲಿಯ ಸಮಾಜದ ಮತ್ತು ಭಕ್ತಾದಿಗಳಿಗೆ ನಾವು ಹಂಚುವವರಿದ್ದೇವೆ. ಜನವರಿಯಲ್ಲಿ ನಡೆಯತಕ್ಕಂತಹ ಈ ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮ ಮತ್ತೊಂದು ಸಾರಸ್ವತ ಸಮಾಜದ ಸಮಾವೇಶದ ಕಾರ್ಯಕ್ರಮಕ್ಕೋಸ್ಕರ ಇದು ತಯಾರಿ ನಡೀತಾ ಇದೆ. ಜನವರಿಯಲ್ಲಿ 7ನೇ ತಾರೀಕಿಂದ 13ನೇ ತಾರೀಕಿನವರೆಗೆ ಬ್ರಹ್ಮಕಲಶ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೀಲಿಕ್ಕಿದೆ. ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ಆಚಾರ್ಯರ ನೇತೃತ್ವದಲ್ಲಿ ಸಮಾಜದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರಿಂದಾಗಿ ಇಡೀ ಸಮಾಜಕ್ಕೆ ಒಂದು ಹೊಸ ಶಕ್ತಿ, ಒಂದು ಹೊಸ ಸಂದೇಶ, ಹೊಸ ಸ್ಫೂರ್ತಿ ಸಿಗಲಿಕ್ಕಿದೆ. ಅದಕ್ಕಾಗಿ ಇವತ್ತು ಭಾರಿ ಸಂತೋಷದಿಂದ ಬೆಂಗಳೂರಿಗೆ ನಾವು ಹಸಿರುವಾಣಿಯನ್ನು ಕಳಿಸಿಕೊಡ್ತಾ ಇದ್ದೇವೆ. ಪ್ರಥಮವಾಗಿ ಬೆಂಗಳೂರಿನ ರಾಜಧಾನಿಯಲ್ಲಿ ನಮ್ಮ ಕವಲೆಮಠದ ಶಿವಾನಂದ ಸರಸ್ವತಿಯರ ಚಾತುರ್ಮಾಸ ನಡೆಯುವುದು ಬಹಳ ಸಂತೋಷವಾಗಿದೆ. ಇಡೀ ರಾಜ್ಯದ ಸಮಸ್ತ ಹೊರಗಿನ ರಾಜ್ಯದ ಕೂಡ ನಾವು ಸಮಸ್ತ ಸಾರಸ್ವತರಲ್ಲಿ ಒಟ್ಟು ಸೇರಿಸಲಿಕ್ಕಿದ್ದೇವೆ. ಈ ಬಗ್ಗೆ ಅನ್ನ ಸಂತರ್ಪಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿವಿಧ ಕಡೆಯಿಂದ ಇವತ್ತು ಹೊರೆಕಾಣಿಕೆಯನ್ನು ಮೋಂತಿಮಾರಿಯಿಂದ ಪ್ರಪ್ರಥಮವಾಗಿ ಬಹಳ ಪುರಾತನ ದೇವಸ್ಥಾನ ದುರ್ಗಾ ಪರಮೇಶ್ವರದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೊರಡುವುದಂದರೆ ನಮಗೆ ಅದೊಂದು ಭಾಗ್ಯ ಒದಗಿ ಬಂದಿದೆ. ಇಲ್ಲಿಂದ ಹೊರಡುವಂಥ ಮೆರವಣಿಗೆ ಇಲ್ಲಿಂದ ಮೊಗೇರಿನ ಒತ್ತು ಮಾಡಿ ಕುಣಚ, ಪುತ್ತೂರು, ಬೆಳ್ಳಾರೆ, ಸುಳ್ಯ ಈ ಕಡೆಯಾಗಿ ಸೋಮವಾರಪೇಟೆ, ಮಡಿಕೇರಿಯಾಗಿ ನಾವು ಬೆಂಗಳೂರಿಗೆ ನಾಳೆ ಬೆಳಗಾತ ತಲುಪಲಿದ್ದೇವೆ. ಹೋಗುವಾಗ ಯಾವುದೇ ತಡೆಗಳು ದಾರಿಯಲ್ಲಿ ತೊಂದರೆ ಬಾರದೆ ದೇವಿ ನಮಗೆ ಆಶೀರ್ವಾದ ಮಾಡಬೇಕು. ಈ ಪುರಾತನ ದೇವಸ್ಥಾನದಲ್ಲಿ ಮುಂದೆ ನಡೆಯುವಂಥ ಬ್ರಹ್ಮಕಲಶೋತ್ಸವಕ್ಕೆ ಶ್ರೀ ಸ್ವಾಮೀಜಿಯವರು ತಿತ್ತೈಸಿ ಸಮಸ್ತರನ್ನು ಆಶೀರ್ವದಿಸಬೇಕು ಅಂತ ನಮ್ಮೆಲ್ಲರ ಕೇಳಿಕೆಯು ಆ ದೇವಿ ಅವರಿಗೆ ಸಮ್ಮತಿಯನ್ನು ನೀಡಲಿ, ಪ್ರೇರಣೆಯನ್ನು ನೀಡಲಿ. ಇಲ್ಲಿ ನಡೆಯುವಂಥ ಈ ಬ್ರಹ್ಮಕಲಶ ವೈಭವದಿಂದ ಮೆರೆದು ಸಮಸ್ತ ಸಾರಸ್ವತರು ಒಂದು ಒಟ್ಟಾಗಿ ಏಕ ಮನಸ್ಸಿನಿಂದ ಗೌಡ ಸಾರಸ್ವತರು ರಾಜಾಪುರ ಬಾಲಾವಲಿ ಎಲ್ಲರೂ ಒಟ್ಟಾಗಿ ನಡೆಯುವಂಥ ಈ ಸಂದರ್ಭದಲ್ಲಿ ದೇವಿಯಿಂದ ಸನ್ನಿಧಿಯಲ್ಲಿ ಆಶೀರ್ವಾದ ಮಾಡ್ತಾ ನಾವು ಮೆರವಣಿಗೆ ಹೊರಡ್ತಾ ಇದ್ದೆ. ಇದೊಂದು ಪ್ರಸಾದ ರೂಪದಲ್ಲಿ ಹೋಗ್ತಾ ಇದೆ. ಶ್ವೇತಾಂಬರಧರೆ ದೇವಿ ಶ್ವೇತಾಂಬರಧರೆ ದೇವಿ ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ತಿದೆ ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೆ. ಸಮಾಜದ 10 ಸಮಸ್ತರು ಸೇರಿಕೊಂಡು ವಿವಿಧ ಸಂಘ ಸಂಸ್ಥೆಗಳು ಅದೇ ರೀತಿ ದೇವಸ್ಥಾನಗಳು ಸೇರಿಕೊಂಡು ನಾವು ಇಂದು ಹಸಿರುವಾಣಿಯನ್ನು ಇಲ್ಲಿಂದ ಸಂಗ್ರಹಿಸಿ ಕೊಂಡೋಗ್ತಾ ಇದ್ದೇವೆ. ಬಹುಶಃ ಇದು ಕೂಡ ಒಂದು ಅಪೂರ್ವವಾದ ಭಾಗ್ಯ. ಯಾಕೆಂತ ಹೇಳಿದರೆ ಇನ್ನು ಬಹುಶಃ ನಮಗೆ ಬೆಂಗಳೂರಿನಲ್ಲಿರುವ ಚಾತುರ್ಮಾಸ ನೋಡುವ ಭಾಗ್ಯ ಉಂಟೋ ಗೊತ್ತಿಲ್ಲ. ಅದೇ ರೀತಿ ಈ ಭಾಗದಿಂದ ಹಲವರು ಚಾತುರ್ಮಾಸಕ್ಕೆ ಹಾಜರಾಗುವಂತಹ ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಈಗಾಗಲೇ ನಾವು ಮೊಗೇರು ದೇವಸ್ಥಾನದಿಂದ ಒಂದು ಟೀಮ್ ಹೋಗಲಿಕ್ಕೆ ಹೊರಡ್ತಾ ಇದ್ದೇವೆ ಒಂದು ಬಸ್ಸಲ್ಲಿ. ಅದೇ ರೀತಿ ವಿಟ್ಲ ಸಂಘದವರು ಹಾಗೆ ಮೋಂತಿಮಾರನಿಂದ, ಸುಳ್ಯ ಸಂಘದಿಂದ, ಪುತ್ತೂರು ಸಂಘದಿಂದ ಕೂಡ ಹೊರಡ್ತಾ ಇದ್ದಾರೆ. ಆ ಒಂದು ಚಾತುರ್ಮಾಸ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡು ನಮ್ಮೆಲ್ಲರ ಭಾಗ್ಯ ಬೆಳಗಲಿ, ಹಾಗೆ ನಮ್ಮ ಶಿವಾನಂದ ಸರಸ್ವತಿಯವರ ಒಂದು ಅನುಗ್ರಹ ನಮಗೆಲ್ಲರ ಸಿಗಲಿ ಅಂತ. ಶ್ರೀ ಗುರುಭ್ಯೋ ನಮಃ. ನಾನು ಸದಾಶಿವ ನಾಯಕ್ ಕೊಕ್ಕಪ್ಪಣಿ ಅಂತೇಳಿ ಬಾಲಾವಲ್ಲಿಕಲ್ ರಾಜಾಪುರ ಸಾರಸ್ವತ ಸೇವಾ ಸಂಘ ರಿಜಿಸ್ಟರ್ಡ್ ವಿಟ್ಲ ಇದರ ಚಾಲ್ತಿ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಸಮಿತಿಯ ನಿರ್ದೇಶಕರು ಹಾಗೂ ಸಹ ಪದಾಧಿಕಾರಿಗಳೆಲ್ಲ ಇಲ್ಲಿದ್ದಾರೆ. 1999ನೇ ಇಸವಿಯಲ್ಲಿ ಪ್ರಾರಂಭವಾದಂತಹ ಈ ಸಂಘ ಇವತ್ತು 25 ಯಶಸ್ವಿ ವರ್ಷಗಳನ್ನು ಪೂರೈಸಿ ಮುಂದೆ ಹೋಗ್ತಾ ಇದೆ. ಪ್ರತಿ ವರ್ಷ ಚಾತುರ್ಮಾಸ ಸಂದರ್ಭದಲ್ಲಿ ನಮ್ಮ ವಿಟ್ಲದ ಕಮಿಟಿಯಿಂದ ಹಾಗೂ ಸಮಾಜ ಬಾಂಧವರನ್ನೊಟ್ಟು ಸೇರಿಸಿಕೊಂಡು ಸ್ವಾಮಿಗಳ ಹತ್ರ ಭೇಟಿ ಮಾಡಿಸಿ ಮಂತ್ರಾಕ್ಷತೆಯನ್ನು ಪಡಿತಾ ಇರುವಂತಹ ಸಂಘದ ಒಂದು ಅತ್ಯಂತ ಅಪೂರ್ವವಾದಂತಹ ಘಟನೆ. ಹಾಗೆಯೇ ಪ್ರತಿ ವರ್ಷ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ, ವಿದ್ಯಾರ್ಥಿಗಳಿಗಾಗಿ ಸಂಧ್ಯಾವಂದನ, ಯೋಗ ಹಾಗೂ ವ್ಯಕ್ತಿತ್ವ ವಿಕಸನ ತರಗತಿಗಳು, ಶಿಬಿರಗಳನ್ನೆಲ್ಲ ನಡೆಸಿಕೊಂಡು
ಹಾಗೆಯೇ ಮಹಿಳಾ ಸಂಘವನ್ನು ಮಾಡಿ ಆ ಮುಖಾಂತರವಾಗಿ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿಟ್ಲ ಸಂಘದ ಮೇಲೆ ಗುರುಗಳಿಗೆ ವಿಶೇಷವಾದಂಥ ಅಭಿಮಾನವನ್ನು ಈಗಾಗಲೇ ಅವರು ತಿಳಿಸಿದ್ದಾರೆ. ಆಗಾಗ ಹೋದಾಗ ನಮ್ಮ ಸಂಘವನ್ನು ಬಹಳ ಚೆನ್ನಾಗಿ ಚಟುವಟಿಕೆಗಳನ್ನು ಗುರುತಿಸಿಕೊಂಡಿದ್ದಾರೆ. ಈ ಸಂಘಕ್ಕೆ ಈಗ ಒಂದು ನಿವೇಶನ ಆಗಬೇಕು ಎಂಬ ದೃಷ್ಟಿಯಿಂದ ಸಂಘದ ಹಾಗೂ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ಸರ್ಕಾರಿ ಮಟ್ಟದಲ್ಲಿ ಒಂದು ನಿವೇಶನಕ್ಕಾಗಿ ಪ್ರಯತ್ನ ನಡೀತಾ ಇರುವಂಥದ್ದು. ಹಾಗೂ ಈ ಕಾರ್ಯಕ್ರಮಕ್ಕೆ ಈ ವಿಷಯಕ್ಕೆ ಚಾಲನೆ ಕೊಡುವಲ್ಲಿ ಪೂಜ್ಯ ಸ್ವಾಮೀಜಿಯವರು ನಮಗೆ ಮಂತ್ರಾಕ್ಷತೆ ಸಹಿತವಾಗಿ ಆಶೀರ್ವಾದ ಮಾಡಿರುವಂಥದ್ದು ನಮ್ಮ ಸಮಾಜದ ಒಂದು ಹೆಮ್ಮೆಯ ವಿಚಾರ. ಈ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಆಗಲಿ. ನಮ್ಮ ಬಾಲಾವಲಿಕರ ರಾಜಾಪುರ ಸಾರಸ್ವತ ಸೇವಾ ಸಂಘ ಮತ್ತು ಸಂಘದ ಎಲ್ಲ ಸಮಾಜದ ಎಲ್ಲ ಬಾಂಧವರಿಗೂ ಕೂಡ ಗುರುಗಳ ಕೃಪಾಶೀರ್ವಾದ ಇರಲಿ ಅಂತೇಳಿ ಬೇಡಿಕೊಳ್ತಾ, ಇವತ್ತು ನಾವು ಈ ಚಾತುರ್ಮಾಸಕ್ಕೆ ಸಂಬಂಧಪಟ್ಟಂತಹ ಹಸಿರುವಾಣಿ ಕೊಂಡು ಹೋಗುವಂತಹ ಈ ಕಾರ್ಯಕ್ರಮದಲ್ಲಿ ವಿಟ್ಲದಲ್ಲಿ 2-3 ಕೇಂದ್ರಗಳನ್ನು ಮಾಡಿದ್ದೇವೆ. ಹಾಗೆಯೇ ಪಡಿಬಾಗಿಲಿನ ಈ ಶ್ರೀಯುತ ಗೋಪಾಲಕೃಷ್ಣ ನಾಯಕ್ ಕಕ್ವೆಯವರ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ಇಲ್ಲಿಂದ ಪುಣಚ ಪರಿಯಾಳ್ ತಡ್ಕದಲ್ಲಿ ಇರುವಂಥ ಇನ್ನೊಂದು ಕೇಂದ್ರದಿಂದ ಸಂಗ್ರಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮುಖ್ಯವಾಗಿ ಗುರುಗಳ ಮೇಲಿನ ಭಕ್ತಿಯಿಂದ ನಡೆಸಿಕೊಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. समाजाचे आमचे गौडपादाचार्य परंपरे श्री श्री शिवानंद सर स्वामीजी ते चातुर्मास ह्यापे बेंगळूರು ರಾಜಧಾನಿಂತ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಂತ ಚಾಲತसा हे ಬಗ್ಗೆ दिननित्य ते 2 वेळा अन्न अंतर उपहाराच्या खर्चासाठी आमच्या समाजाचे उडुपी जिल्ह्यात दक्षिण कन्नड जिल्ह्यात कासरगोड जिल्ह्यांसु नारळ तांदूळ आशीर्वाणीयागे हिंसेಯನ್ನು त्यांच्या अपेक्षे ಮೇರೆ दक्षिण कन्नड जिल्हा विविध क्षेत्रसु ಒಟ್ಟುಗರಿತ ಜಾಂತಸ ह्या संदर्भात आज मोहंतीमार देवळांचं बेसाराले वाहन पडिबागला कक्वे गणपतींना गोपालन्नाच्या घरा येऊन तेंसून आता पुणच्या ग्राम साला पुणच्या ग्राम म्हणतो महिषमर्दिनी देवस्थान साला पवित्र तालूಕು ಬಂಟ್ವಾಳ ತಾಲೂಕು ಅಂತ पुण्याच्या ग्राम एक ह्या पुण्याच्या ग्रामाचे अंत 96 वर आमची समाजाची घरा संच बनतर आम्हाला भारी हेम्मे होता ह्या साईड असं तसे ह्या गावाच्या ಒಟ್ಟ जणांनी त्यांच्या भक्त्यानुसार दिलेले नारळ शाखेचे आशीर्वाद काय काय दिल्याने ते ಒಟ್ಟು रूढी करून आम्ही ಹೊರತು जाणतासा ह्या ग्रामाच्या ಒಟ್ಟ समाजाच्या बांधवांसो आमच्या चातुर्मास समितीच्या परावन मी ತುಂಬ हृदयाने अनंत अनंत धन्यवाद त्यांचं ಒಟ್ಟಾಂಸ स्वामींचे आशीर्वाद भवानी शंकर देवाचे आशीर्वाद गावून दे तिने कुडा भागवहिसून मंत्राक्षते घेवले बेंगळूर एवढ्या म्हणून एम्प्लॉयी विनंती करतासा நிலை பெயராது சிலை போலவே நின்று நிலை பெயராது சிலை போலவே நின்று நேரமாவதறியாமலே மிக வினோதமான ಮುರಳೀಧರ ಸಂಸ್ಥಾನ ಗೌಡಪಾದಾಚಾರ್ಯ ಮಠದ ಚಾತುರ್ಮಾಸ ಕಾರ್ಯಕ್ರಮ ಬೆಂಗಳೂರಿನ ತ್ರಿಗುಣಾತ್ಮಕ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಹುಳಿಮಾವು ಇಲ್ಲಿ ನಡೀತಾ ಇದೆ. ಆ ಪ್ರಯುಕ್ತ ಸಮಿತಿಯವರ ವಿನಂತಿ ಮೇರೆಗೆ ನಾವು ಈ ಭಾಗದಲ್ಲಿ ದಕ್ಷಿಣ ಕನ್ನಡ, ಕೊಡಗು, ಕಾಸರಗೋಡು ಈ ಭಾಗದಿಂದ ಹಸಿರುವಾಣಿಯನ್ನು ಸಂಗ್ರಹಿಸಿಕೊಂಡು ಇವತ್ತಿಗೆ ಈಗ ಮೊಗೇರು ದೇವಸ್ಥಾನದಿಂದ ಹೊರಟಂತಹ ಈ ಹಸಿರುವಾಣಿ ಯಾತ್ರೆ ಈಗ ನಮ್ಮ ಪುತ್ತೂರಿನ ಕೇಂದ್ರ ಬಿಂದು ಬಾಲಾವಳಿಕರ್ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಏನು ನಮ್ಮ ಸಮಾಜದ ಅತಿ ಪುರಾತನವಾದ 101 ವರ್ಷಗಳನ್ನು ಆಚರಿಸ್ತಾ ಇರುವಂತಹ ಈ ಸಂಘದ ಹಸಿರುವಾಣಿ ಸಂಗ್ರಹಕ್ಕಾಗಿ ಏನು ಬಂದಿದ್ದೀರಾ, ನಿಮ್ಮ ಈ ತಂಡಕ್ಕೆ ಸಂಘದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು, ನಿರ್ದೇಶಕ ವೃಂದ ಹಾಗೂ ಸಿಬ್ಬಂದಿ ವರ್ಗದವರಿಗೆ
ಈ ಸಂದರ್ಭದಲ್ಲಿ ಸಂಘದ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಭಾಗದಿಂದ ನಿಮ್ಮ ತಮ್ಮ ವಿನಂತಿಯ ಮೇರೆಗೆ ಎಷ್ಟು ಸಾಧ್ಯವೋ ಅಷ್ಟು ಸಂಗ್ರಹವನ್ನು ಸಮಾಜ ಬಾಂಧವರ ಪೂರ್ಣ ಸಹಕಾರದಿಂದ ನಾವು ಇಲ್ಲಿ ಸಂಗ್ರಹಿಸಿಕೊಟ್ಟಿದ್ದೇವೆ. ಈ ಒಂದು ಹಸಿರುವಾಣಿ ಏನಿದೆಯೋ ಈ ಚಾತುರ್ಮಾಸದ ಕಾಲದಲ್ಲಿ ಅತ್ಯಂತ ಸದುಪಯೋಗವಾಗಲಿ, ಅನ್ನದಾನ ಎಂಬುವಂಥದ್ದು ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಹೇಳೋದಕ್ಕೆ ಬೇಕಾಗಿ ಇಲ್ಲಿಂದ ನಾವು ಕಲ್ಪತರು, ತೆಂಗಿನಕಾಯಿ, ಹೆಚ್ಚು ಕಡಿಮೆ ಒಂದು 500 ತೆಂಗಿನಕಾಯಿ, ಅದೇ ರೀತಿ ಒಂದು 50 kg ಬೆಲ್ಲ, ಒಂದು 50 kg ಬೇಳೆ, ಹಾಗೆಯೇ ಇನ್ನು ಅಕ್ಕಿ ಒಂದು 50 kg ಅಷ್ಟು ಅಕ್ಕಿ, ಬಾಳೆ ಎಲೆ, ಬಾಳೆಗೊನೆ ಇತ್ಯಾದಿ, ಹಾಗೆಯೇ ಹಿಂಗಾರ ಇದನ್ನೆಲ್ಲವನ್ನು ಸಂಗ್ರಹಿಸಿದ್ದೇವೆ. ನಮ್ಮ ಈ ಸೇರಿದಂತಹ ಹಾಗೂ ಈ ಕೊಟ್ಟಂತಹ ಹಸಿರು ವಾಣಿಯನ್ನು ಕೊಟ್ಟಂತಹ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ನಮ್ಮ ಮಹಾಲಿಂಗೇಶ್ವರ, ಅದೇ ರೀತಿ ನಾವು ಆರಾಧಿಸಿಕೊಂಡು ಬರುವಂಥ ಸರ್ವ ದೇವರುಗಳು, ಹಾಗೆಯೇ ನಮ್ಮ ದುರ್ಗಾಪರಮೇಶ್ವರಿ ಅಮ್ಮ, ಅದೇ ರೀತಿ ಮಠದ ಭವಾನಿ ಶಂಕರ ದೇವರು ಆಶೀರ್ವದಿಸಲಿ. ಹಾಗೆಯೇ ನಮಗೆಲ್ಲರಿಗೂ ಕೂಡ ಗೌಡ ಪಾದಾಚಾರ್ಯರ ಆಶೀರ್ವಾದ ಪೂರ್ಣಾನುಗ್ರಹ ಲಭಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ, ಪುತ್ತೂರು ಸಂಘದ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಸುಳ್ಯ ಸಂಘದ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಕಂದಡ್ಕ ಇದ್ದಾರೆ. ಅವರಿಗೂ ಕೂಡ ನಮ್ಮ ಪುತ್ತೂರು ಸಂಘದ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ನನ್ನ ಈ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಾರಸ್ವತ್. ಹಸಿರುವಾಣಿ ಸಂಗ್ರಹಿಸಿ ತ್ರಿಗುಣಾತ್ಮಿಕ ಮಹಾಲಕ್ಷ್ಮಿ ದೇವಸ್ಥಾನ ಬೆಂಗಳೂರು ಹುಳಿಮಾವು ಇಲ್ಲಿಗೆ ಸಾಗಾಟ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ಸುಳ್ಯದಲ್ಲಿ ಕೂಡ ಸಾಕಷ್ಟು ಹಸಿರುವಾಣಿಯನ್ನು ಸಂಗ್ರಹಿಸಲಾಗಿದೆ. ಆದರೆ ಅನಿವಾರ್ಯವಾಗಿ ಇವತ್ತು ಸರಸ್ವತಿಯ ಒಂದು ಆಡಳಿತ ಮಂಡಳಿ ಸಭೆ ಇರೋದರಿಂದ ನಾನು ಸುಳ್ಯದಲ್ಲಿ ಲಭ್ಯ ಇರುವುದರಿಂದ ಇಲ್ಲಿಂದಲೇ ನಾನು ನಮ್ಮ ಸುಳ್ಯ ಸಂಘದ ಪರವಾಗಿ ಸುಳ್ಯ ಸಂಘದ ಸದಸ್ಯರುಗಳು ಸಂಗ್ರಹಿಸಿ ನಮ್ಮ ಸುಳ್ಯ ದುರ್ಗಾಪರಮೇಶ್ವರಿ ಕಲಾಮಂದಿರದಲ್ಲಿ ಸಂಗ್ರಹಿಸಿರುವಂಥ ಎಲ್ಲ ಹಸಿರುವಾಣಿಯನ್ನು ಮಧ್ಯಾಹ್ನ 2:30 ಗಂಟೆಗೆ ನಮ್ಮ ಇದೇ ವಾಹನಕ್ಕೆ ಅಲ್ಲಿಂದ ಹೇರಿಕೊಂಡು ಮುಂದೆ ಸಾಗಾಟ ಮಾಡುವಲ್ಲಿ ನಮ್ಮ ಸುಳ್ಯದ ಎಲ್ಲ ಸಮಾಜ ಬಾಂಧವರು ಸಹಕರಿಸಿದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಬೆಳ್ಳಾರೆ 18 ಪೇಟೆಗೆ ಸೇರಿದ ವೆಂಕಟರಮಣ ದೇವಸ್ಥಾನದ ಮುಕ್ತೇಶ್ವರರು ನಾನು ಸುರೇಶ್ ಶೆಣೈ. ಈಗ ಹೇಳೋದೇನೆಂದು ಹೇಳಿದರೆ, ಗೌರಿಪುರದಿಂದ ಬಂದ ಹೊರೆಕಾಣಿಕೆ ಮತ್ತು ಇಲ್ಲಿಯ ಹೊರೆಕಾಣಿಕೆಯನ್ನು ಶ್ರೀ ಗೌಡಪಾದಾಚಾರ್ಯ ಸ್ವಾಮೀಜಿಯವರ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ಅಂತ ಹೇಳೋದಕ್ಕೆ ಅಲ್ಲಿಯ ಗೌಡಪಾದಾಚಾರ್ಯ ಮಠ, ಹೌದು, ಮಠದ ಮಠ ಇದು ತ್ರಿಗುಣಾತ್ಮಿಕ ಮಹಾಲಕ್ಷ್ಮಿ ದೇವಸ್ಥಾನ ಬೆಂಗಳೂರು. ಅಲ್ಲಿಗೆ ಹೊರಡುವ ಇದರಲ್ಲಿ ಹೊರೆಕಾಣಿಕೆಯನ್ನು ಲಾರಿಗೆ ಹಾಕಿ ನಮ್ಮ ಪೂರ್ಣ ಸಹಕಾರವನ್ನು ಕೊಡುವುದಾಗಿ ತಿಳಿಸಿರ್ತೇವೆ. ಇದು 18 ಪೇಟೆಗಳಲ್ಲಿ ಒಂದಾದಂತಹ ಗೌಡ ಸಾರಸ್ವತ ಸಮುದಾಯದ 18 ಪೇಟೆಗಳಲ್ಲಿ ಒಂದಾದಂತಹ ಒಂದು ಮಹಾ ಪುಣ್ಯಕ್ಷೇತ್ರ. ಇದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಅಂತೇಳಿದರೆ ಇಲ್ಲಿ ಸಾರಸ್ವತರು ನೆಲೆಸಿರುವಂತಹ ಒಂದು ಮಹಾಕ್ಷೇತ್ರ. ಇಲ್ಲಿ ವರ್ಷಂಪ್ರತಿ ಉತ್ಸವಾದಿಗಳು ಇದೆಲ್ಲ ವಿಜೃಂಭಣೆಯಲ್ಲಿ ನಡೀತಾ ಉಂಟು. ಇಲ್ಲಿ ಅದೇ ಪ್ರಕಾರ ಏನು ಅಂತ ಹೇಳಿದರೆ, ಮೊನ್ನೆ ಇಲ್ಲಿ ದೇವಸ್ಥಾನದ ಆಡಳಿತ ಕಮಿಟಿಯವರು ನಮ್ಮ ಕೈವಲ್ಯ ಮಠ ಗೌಡ ಸಂಸ್ಥಾನಕ್ಕೆ ಸೇರಿದವರಾದಂತಹ ಮಣಿಕಾರ ಗೋಪಾಲಕೃಷ್ಣ ಶಾನವಾಗ್ ಮತ್ತು ಅವರ ಮಕ್ಕಳು ಉತ್ಸಾಹಿಗಳಾಗಿ ಈ ದೇವಸ್ಥಾನದಿಂದ ಇಲ್ಲಿ ಸಮಾಜದವರಿಂದ ಎಲ್ಲರಿಂದ ಸಮಾಜಮುಖವಾಗಿ ಎಲ್ಲ ಹೊರೆಕಾಣಿಕೆಯಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿ ಇಲ್ಲಿಂದ ಕಳಿಸಿಕೊಡುವಂಥ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಅದೇ ಪ್ರಕಾರ ವೆಂಕಟರಮಣ ದೇವಸ್ಥಾನಕ್ಕೆ ಇಲ್ಲಿ ಎಲ್ಲ ಸಮಾಜ ಬಾಂಧವರಿಂದ ಹೊರೆಕಾಣಿಕೆಯನ್ನು ತರಿಸಿ ಇಲ್ಲಿ ಹೊರೆಕಾಣಿಕೆಯನ್ನು ದೇವಸ್ಥಾನದ ಅಂಗಳದಲ್ಲಿ ಇಟ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಪೂರ್ಣ ಸ್ವಾಮಿರಾಯರ ಗೌಡಪಾದಾಚಾರ್ಯರ ಚಾತುರ್ಮಾಸದ ಮತ್ತು ಆ ವೃತ್ತದಲ್ಲಿ ಇವರು ಪೂರ್ಣ ಭಾಗಿಯಾಗ್ತಾ ಇದ್ದಾರೆ. ಅಲ್ಲಿ ಕೂಡ ಹೋಗಿ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಮಣಿಕಾರ ಫ್ಯಾಮಿಲಿಯವರಿಗೆ ಮತ್ತು ಇಲ್ಲಿ ಆಡಳಿತ ಕಮಿಟಿಯವರಿಗೆ, ಅದೇ ಪ್ರಕಾರ ನಮ್ಮ ಸಾರಸ್ವತ ಸಮಾಜ ಬಾಂಧವರಿಗೆ ಇಲ್ಲೆಲ್ಲ ಕಲಿಸಿಕೊಟ್ಟು ಹೊರೆಕಾಣಿಕೆ ಅದನ್ನೆಲ್ಲ ಕಲಿಸಿಕೊಟ್ಟು ಸಹಕಾರ
ನಮ್ಮ ಒಂದು ಚಂದಗಾನಿಸಿ ಬೆಂಗಳೂರಲ್ಲಿ ಗೌಡಪಾದಾಚಾರ್ಯರ ಚತುರ್ಮಾಸ ಬೆಂಗಳೂರಲ್ಲಿ ವಿಶೇಷವಾಗಿ ಪ್ರಥಮವಾಗುವಂಥ ಚತುರ್ಮಾಸ ವಿಜೃಂಭಣೆಯಿಂದ ಆಗಬೇಕು ಅಂತೇಳಿ ಎಲ್ಲರೂ ಸಹಕಾರ ಕೊಟ್ಟು ಒಂದು ಲಾರಿ ತುಂಬ ಹೊರೆಕಾಣಿಕೆಯನ್ನು ಕಳಿಸಿಕೊಟ್ಟದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಆಡಳಿತ ಮುಕ್ತೇಶ್ವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ವಾಸವ ಸುಹಾಸ ಗಮನ ಸುಧಾ ದ್ವಾರವತಿ ಕಿರಣಾರ್ಭಟಿ ವಸುಧಾ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕವಲೆಮಠ ಸ್ವಾಮೀಜಿಯವರ ಚಾತುರ್ಮಾಸ ಸಮಾರಂಭವು ಬೆಂಗಳೂರು ರಾಜಧಾನಿಯಲ್ಲಿ ಮೊನ್ನೆಯಿಂದ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜಾಪುರ ಬಾಲವಾಲಿ ಸಾರಸ್ವತ ಸಮಾಜದವರು, GSP ಗೌಡ ಸಾರಸ್ವತ ಸಮಾಜ ಬಾಂಧವರು, ಸಮಸ್ತ ಸಾರಸ್ವತರು ಒಟ್ಟಾಗಿ ಈ ಚಾತುರ್ಮಾಸ ಆಚರಿಸುವುದು ನಮಗೆಲ್ಲ ಸಂತೋಷದ ವಿಚಾರವಾಗಿದೆ. ಈ ಸಂದರ್ಭದಲ್ಲಿ ಚಾತುರ್ಮಾಸ ಸಮಿತಿ ಅಧ್ಯಕ್ಷರು ಶಂಕರ್ ನಾಯ್ಕರ ಒಂದು ಕೇಳಿಕೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಉಡುಪಿ ಜಿಲ್ಲೆ 3 ಜಿಲ್ಲೆಯವರು ಸೇರಿ ಹಸಿರುವಾಣಿಯನ್ನು ಕೊಟ್ಟು ಸಹಕರಿಸಬೇಕು. ತೆಂಗಿನಕಾಯಿ, ಬಾಳೆ ಎಲೆ ಇತ್ಯಾದಿ ಮತ್ತು ಅಕ್ಕಿ. ಹಾಗೆ ಇಲ್ಲಿ ತೆಂಗಿನಕಾಯಿಗೆ ಒಂದು ಕರಾವಳಿ ತೀರದ ತೆಂಗಿನಕಾಯಿಯನ್ನು ಮಹತ್ವ ಇದೆ. ಅದನ್ನು ನಾವು ಆದಷ್ಟು ಒಂದು 5,000 ಅಂದಾಜು ಮಾಡಬೇಕು ಒಟ್ಟು ಅಂತ ಹೇಳಿದ್ದಾರೆ. ನಮ್ಮ ಪ್ರಯತ್ನ ದೇವಿ ಈಡೇರಿಸಿಯಾಳು ಅಂತಲೇ ನಮಗೆ ಭರವಸೆ ಇದೆ. ಸಾಧಾರಣ ಹತ್ತಿರ 5,000 ತೆಂಗಿನಕಾಯಿ ಆಗಿದೆ. ಇದನ್ನು ಇವತ್ತು ಬೆಳಗ್ಗೆ ಮುಂತಿಮಾರ ದೇವಸ್ಥಾನದಲ್ಲಿ ಪ್ರಾರ್ಥನೆಯೊಂದಿಗೆ ನಮ್ಮ ಗಾಡಿ ಹೊರಟು ಪಡಿಬಾಗಿಲಿಗೆ ಬಂದು ಅಲ್ಲಿ ಕಾಸರಗೋಡು ಸಂಘದ ಮತ್ತು ಮುಗೇರು ದೇವಸ್ಥಾನದ ಮತ್ತು ವಿಟ್ಲ ಸಂಘದವರೆಲ್ಲ ಒಟ್ಟು ಸೇರಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಇಲ್ಲಿ ಪುಣಚಕ್ಕೆ ಬಂದು ಆಮೇಲೆ ಪುತ್ತೂರು ಸಂಘದ ಆಫೀಸಿನಲ್ಲಿ ಅಲ್ಲಿ ಒಟ್ಟು ಸೇರಿದೆವು. ಅಲ್ಲಿ ಕೂಡ ಸಾಕಷ್ಟು ಹಸಿರುವಾಣಿಯನ್ನು ಕೊಟ್ಟಿದ್ದಾರೆ. ಅದನ್ನು ಒಟ್ಟು ಮಾಡಿ ಅಲ್ಲಿಂದ ಬೆಳ್ಳಾರಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಆ ಕಡೆಯ ಊರಿನವರೆಲ್ಲ ಸಂಗ್ರಹ ಮಾಡಿದ್ದು. ಈಗ ನಾವು ಇಲ್ಲಿ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರಕ್ಕೆ ಬಂದಿದ್ದೇವೆ. ಇಲ್ಲಿ ರಾಜಾಪುರ ಬಾಲಾವಲಿ ಅಂತ ಒಂದು ಸಂಘ ಇದೆ. ಆ ಸಂಘದ ಮೂಲಕ ಒಂದು ಉತ್ತಮವಾದ ಸಭಾಮಂಟಪ, ಕಲ್ಯಾಣ ಮಂಟಪ ಇಲ್ಲಿ ಆಗಿದೆ. ಇದಕ್ಕೆ ಹೋರಾಟ ಮಾಡಿದವರು ವೈಕುಂಠ ಪ್ರಭು ಅಲೆಟ್ಟಿ ಮತ್ತು ಪತ್ತುಕುಂಜ ರಮೇಶರಾವ್ ಇನ್ನಿತರರೆಲ್ಲ ತುಂಬ ಶ್ರಮಪಟ್ಟು ಆ ಕಾಲದಲ್ಲಿ ವೈಕುಂಠರು VA ಆಗಿದ್ದ ಕಾರಣ ಏನೋ ಒಂದು ಸರ್ಕಾರದತ್ತ ಹೋರಾಟ ಮಾಡಿ ಇಲ್ಲೊಂದು ಸ್ಥಳ ಮಾಡಿ ಈ ಹಾಲಿಗೆ ಮುಂಚೂಣಿಯಲ್ಲಿ ಅದನ್ನು ಇವತ್ತು ಬಹಳಷ್ಟು ಜನರಿಗೆ ಸುಳ್ಯ ಏರಿಯಾದವರಿಗೆಲ್ಲ ಬೆಳ್ಳಾರೆ ಸುಳ್ಯ ಇಲ್ಲಿ ಒಂದು ಮದುವೆ ಮಾಡಿ ಬೇಕಾದ ಸಮಾರಂಭಕ್ಕೆ ವ್ಯವಸ್ಥೆ ಮಾಡಿದಂಥ ಅವರನ್ನು ನಾವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಾವು ಇವತ್ತು ಸಂಜೆ ರಾತ್ರಿ ಇದು ಕೊನೆಯ ಈ ಏರಿಯಾದ್ದು. ಇನ್ನು ಎರಡನೇ ಲಾಸ್ಟ್ ಕೊನೆಯದಾಗಿ ನಮ್ಮ ಗೋಪಾಲಕೃಷ್ಣ ನಾಯಕರ ಮನೆಗೆ ಹೊಸವಳಿಕೆ ಅಲ್ಲಿ ಶ್ರೀದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಸಂಗ್ರಹ ಆದದ್ದು ಕಿಂಚಿತ್ತು ಹೊರೆಕಾಣಿಕೆಯನ್ನು ತುಂಬಿಸಿಕೊಂಡು ರಾತ್ರಿಯ ವೇಳೆಗೆ ನಾವು ಬೆಂಗಳೂರಿಗೆ ತೆರಳಿ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಾವು ಅರ್ಪಿಸಿ ಇದೊಂದು ಕಿಂಚಿತ್ತಾದರೂ ಈ ಒಂದು ಯೋಗ ನಮಗೆ ಒದಗಿ ಬಂದಿದೆ. ಆದಷ್ಟು ನಾವು ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ. ಇದರಲ್ಲಿ ಗೋಪಾಲಕೃಷ್ಣ ನಾಯಕರ ಸಹಕಾರವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 25,000ದಷ್ಟು ಖರ್ಚು ಮಾಡಿ ಅವರು ನಮ್ಮ 3 ಜನ ಕೆಲಸಗಾರರು, ಡ್ರೈವರು, ಡೀಸೆಲು, ಪೆಟ್ರೋಲ್ ಇದೆಲ್ಲ ಖರ್ಚು ಮಾಡಿ ಅವರು ಸ್ವತಃ ಒಂದು ಸೇವೆ ಬಂದದ್ದು ಮಾಡ್ತಾ ಇದ್ದಾರೆ. ಇವರಿಗೆ ದೇವರು ಭವಾನಿ ಶಂಕರ ದೇವರು ದುರ್ಗಾಮಾತೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯೊಂದಿಗೆ ನಾವು ಹೋಗುವಾಗ ದಾರಿಯಲ್ಲಿ ನಮ್ಮ ಪ್ರಯಾಣಕ್ಕೆ ಯಾವುದೇ ಅಡೆತಡೆ ಗಾಡಿಗೂ ಬರದೆ ಮಾನವರಿಗೂ ಬರದೆ ಸುಖಕರವಾಗಿ ಸ್ವಾಮಿಯ ಸನ್ನಿಧಿಗೆ ತಲುಪುವಂತೆ ದೇವಿ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಊರಿನವರಿಗೆಲ್ಲ ಸಹಕಾರ ನೀಡಿದ ಎಲ್ಲ ಸಮಾಜ ಬಾಂಧವರಿಗೆ ಚಾತುರ್ಮಾಸ ಸಮಿತಿಯ ಪರವಾಗಿ ನಾನು ತುಂಬ ಹೃದಯದಿಂದ ಧನ್ಯವಾದ ನೀಡ್ತಾ ಇದ್ದೇನೆ. ನಮಸ್ಕಾರ.